ಶೃಂಗೇರಿಯ ಶಾರದಾಂಬೆ ಸನ್ನಿಧಿಯಲ್ಲಿ ವೃದ್ಧನ ಮೇಲೆ ಖಾಕಿ ದರ್ಪ ಮೆರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿರುವಂತಹ ಶಾರದಾಂಬೆ ಪೀಠದಲ್ಲಿ ವೃದ್ಧನ ಕೊರಳ ಪಟ್ಟಿ ಹಿಡಿದು ಎಳೆತಂದು ಬಿಸಾಡಿದ ಪೇದೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಜನರಿಂದ ಶೃಂಗೇರಿ ಶಾರದಾ ಪೀಠ ತುಂಬಿ ಹೋಗಿತ್ತು. ಇಂಥದ್ದೇ ಒಂದು ಅಮಾನವೀಯ ಘಟನೆ, ಅಂದ್ರೆ ಈ ರೀತಿಯಾದಂತಹ ಅಮಾನವೀಯ ಘಟನೆ ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆದಿದೆ. ವೃದ್ಧನ ಕೊರಳ ಪಟ್ಟಿಯನ್ನ ಹಿಡಿದು ಪೊಲೀಸ್ ಪೇದೆ ಎಳೆದು ತಂದು ಬಿಸಾಡಿದ್ದಾನೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಶೃಂಗೇರಿ ಪೀಠ ಸಂಪೂರ್ಣವಾಗಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಪೇದೆಯ ಅಮಾನವೀಯ ವರ್ತನೆಯಿಂದ ವೃದ್ಧ ಕಂಗಾಲಾಗಿ ಹೋಗಿದ್ದಾನೆ. ಇವತ್ತು ಶೃಂಗೇರಿ ಶಾರದಾ ಪೀಠದಲ್ಲಿ ಜನಸ್ತೋಮ ಜಾಸ್ತಿ ಇತ್ತು, ಬರುವಂತಹ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಹೀಗಾಗಿ ವೃದ್ಧನ ಮೇಲೆ ಖಾಕಿ ದರ್ಪ ತೋರಿದೆ. ವೃದ್ಧನ ಮೇಲೆ ಪೊಲೀಸ್ ಪೇದೆ ತೋರಿರುವಂತಹ ದರ್ಪ, ಆ ದರ್ಪದ ವಿಡಿಯೋ ಸಂಪೂರ್ಣವಾಗಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗಿದ್ದು ಪೊಲೀಸ್ ಪೇದೆಯ ವರ್ತನೆಗೆ ಜನರಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಪೇದೆ ವೃದ್ಧನ ಮೇಲೆ ಏಕಾಏಕಿ ದರ್ಪವನ್ನ ತೋರಿಸ್ತಾನೆ. ಚಿಕ್ಕಮಗಳೂರು ನಡೆದಿರುವಂತಹ ಘಟನೆ ಇದು. ಶೃಂಗೇರಿಯ ಶಾರದಾ ಪೀಠದಲ್ಲಿ ಇವತ್ತು ಜನಸ್ತೋಮ ಜಾಸ್ತಿ ಇತ್ತು, ಅಂದ್ರೆ ಬರುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಇತ್ತು. ಈ ಹಿನ್ನೆಲೆಯಲ್ಲಿ ಆ ವೃದ್ಧ ಕೂಡ ಶಾರದಾಂಬೆಯ ಸನ್ನಿಧಿಗೆ ಹೋಗಿ ಒಂದು ಆ ಶಾರದಾಂಬೆಯ ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಹೋಗ್ತಾನೆ. ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಖಾಕಿಯ ದರ್ಪ ಹೇಗಿದೆ ಅಂತ. ಕೈಲಾಗದೇ ಇರುವಂತಹ ವಯಸ್ಸಾಗಿರುವಂತಹ ಒಬ್ಬ ವೃದ್ಧ ದೇವಸ್ಥಾನಕ್ಕೆ ದೇವಿಯ ದರ್ಶನಕ್ಕೆ ಬಂದಂತ ಸಂದರ್ಭದಲ್ಲಿ ಆತನ ಕೊರಳಪಟ್ಟಿಗೆ ಕೈ ಹಾಕುವಂತಹ ಪೊಲೀಸ್ ಆತನನ್ನ ದರ ದರ ಎಳೆದು ತಂದು ಬಿಸಾಡಿರುವಂತಹ ದೃಶ್ಯಗಳು ಎಂಥವ್ರಿಗೂ ಕೂಡ ಸಿಟ್ಟನ್ನ ತರಿಸುತ್ತೆ. ಯಾಕಂದ್ರೆ ವಯೋಸಹಜವಾಗಿ ಬಂದಿರುವಂತಹ ವೃದ್ಧಾಪ್ಯದಲ್ಲಿ ಶಾರದಾಂಬೆಯ ಪೀಠದಲ್ಲಿ ಹೋಗಿ ದೇವಿ ದರ್ಶನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತ ಹೋಗಿದ್ದ. ಆದ್ರೆ ಏಕಾಏಕಿ ಅಲ್ಲಿಗೆ ಬಂದಂತಹ ಪೊಲೀಸ್ ಪೇದೆ ಆತನನ್ನ ದರ ದರ ಹಿಡಿದು ಎಳೆದು ತಂದು ರಸ್ತೆಯ ಮೇಲೆ ಬಿಸಾಕಿದ್ದಾನೆ. ದೃಶ್ಯಗಳಲ್ಲೂ ಕೂಡ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ವೃದ್ಧ ಅಲ್ಲಿ ಕುಳಿತುಕೊಂಡಿದ್ದಾರೆ ತಮ್ಮ ಪಾಡಿಗೆ ತಾವು. ಆದ್ರೆ ಅಲ್ಲಿಗೆ ಎಂಟ್ರಿ ಕೊಡುವಂತಹ ಪೊಲೀಸ್ ಪೇದೆ ಅವರನ್ನ ಹಿಡಿದು ದರ ದರ ಎಳೆದು ತಂದು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಬಿಟ್ಟು ಹೋಗಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಖಾಕಿಯ ದರ್ಪದ ಬಗ್ಗೆ ಎಲ್ಲರಿಗೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಯಾವ ಕಾರಣಕ್ಕಾಗಿ ವೃದ್ಧನ ಮೇಲೆ ಈ ರೀತಿಯಾದಂತಹ ಕೋಪತಾಪವನ್ನ ಪೊಲೀಸ್ ಪೇದೆ ತೋರಿದ್ರು ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಕಾರಣ ಏನೇ ಇರಬಹುದು, ಕೈಲಾಗದೇ ಇರುವಂತಹ ಒಬ್ಬ ವೃದ್ಧನನ್ನ ಆ ರೀತಿಯಾಗಿ ದರ ದರ ಎಳೆದು ತಂದು ರಸ್ತೆ ಮೇಲೆ ಬಿಸಾಕುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆ ಮಾತ್ರ ಎಲ್ಲರನ್ನ ಸದ್ಯ ಕಾಡ್ತಾ ಇರೋದು.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಯಾರು ಈ ವಿರುದ್ಧ ಏಕಾಏಕಿ ಬರುವಂತಹ ಪೊಲೀಸ್ ಪೇದೆ ಆತನ ಕೊರಳಪಟ್ಟಿಗೆ ಕೈಯನ್ನು ಹಾಕಿ ದರ ಎಳಿ ತಗೊಂಡೋಗಿ ರಸ್ತೆಗೆ ಬಿಡ್ತಾರೆ? ಅಂತ ತಪ್ಪು ಆ ವೃದ್ಧ ಏನ್ ಮಾಡ್ದ ಅಂತ, ಯಾವ ಕಾರಣಕ್ಕಾಗಿ ಪೊಲೀಸ್ ಪೇದೆ ಈ ರೀತಿಯಾಗಿ ಆ ವೃದ್ಧನ ಮೇಲೆ ದರ್ಪವನ್ನ ತೋರಿದ್ದಾರೆ ದೀಪಕ್? ಆನಂದ್, ಆ ವೃದ್ಧ ಯಾರು ಏನು ಅಂತ ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಅವರು ಬೇರೆ ಜಿಲ್ಲೆಯಿಂದ ಬಂದಿದ್ರು. ಇದು ಒಂದು ಶೃಂಗೇರಿಯಲ್ಲಿ ಒಂದು ಈ ರೀತಿಯಾದಂತಹ ಒಂದು ಅಮಾನವೀಯ ಅಂತ ಘಟನೆ ವೃದ್ಧನ ಮೇಲೆ ಪೊಲೀಸ್ ಪೇದೆಯಿಂದ ನಡೆದು ಬಂದಿರತಕ್ಕಂಥದ್ದು. ಪೊಲೀಸ್ ಪೇದೆ ಯಾರು ಅಂತಾನೂ ಸಹ ಈಗ ಗುರುತು ಪತ್ತೆ ಆಗಿಲ್ಲ. ಆದ್ರೆ ಅಲ್ಲಿ ಸ್ಥಳೀಯ ಶೃಂಗೇರಿ ಠಾಣೆಯ ಪೊಲೀಸ್ ಪೇದೆ ಅನ್ನುವಂತ ಮಾಹಿತಿ ಕೂಡ ಈಗ ಬರ್ತಾ ಇರ್ತಕ್ಕಂಥದ್ದು. ಒಂದ್ ರೀತಿ ಏನು ಸತ್ತ ಪ್ರಾಣಿಯಂತೆ ದರನೆ ಎಳ್ಕೊಂಡು ಪೊಲೀಸ್ ಪೇದೆ ಏನು ಮುಖ್ಯ ದ್ವಾರದಲ್ಲಿ ಏನಿತ್ತು, ಶೃಂಗೇರಿ ದೇವಾಲಯದ ಮುಖ್ಯ ದ್ವಾರದಿಂದ ಹೊರಗಡೆ ತಂದು ಈ ರೀತಿ ಬಿಸಾಡಿ ತಮ್ಮ ದರ್ಪವನ್ನ ತೋರಿಸಿರ್ತಕ್ಕಂಥದ್ದು. ಇದೇ ಮೊದಲನೇ ಬಾರಿ ಅಲ್ಲ, ಈ ರೀತಿ ಸಾಕಷ್ಟು ಬಾರಿ ಅಲ್ಲಿನ ಸ್ಥಳೀಯ ಪೊಲೀಸರು ಈ ರೀತಿ ನಡ್ಕೋತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ಈಗ ಅಲ್ಲಿನ ಸ್ಥಳೀಯರು ಈ ಒಂದು ಮೊಬೈಲ್ ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದು ಈಗ ಸಖತ್ ವೈರಲ್ ಕೂಡ ಮಾಡಿರ್ತಕ್ಕಂಥದ್ದು. ವೃದ್ಧನ ಕೊರಳಪಟ್ಟಿ ಹಿಡಿದು ಒಂದ್ ರೀತಿಯಾದಂತಹ ಅಮಾನವೀಯವಾಗಿ ಈ ರೀತಿ ನಡ್ಕೊಂಡಿರೋದು ಮೊನ್ನೆ ಕೂಡ ನಾವು ಗಮನಿಸಬಹುದು. ಏನು ಸಿಎಂ ಬಂದಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಅಂಗವಿಕಲನ ಮೇಲೆ ಕೂಡ ಈ ರೀತಿ ಪೊಲೀಸರು ದರ್ಪವನ್ನ ತೋರಿಸಿದ್ರು. ಈ ರೀತಿ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ರೀತಿಯ ಪ್ರಕರಣಗಳು ಜಾಸ್ತಿ ನಡೀತಾ ಇದೆ. ಸದ್ಯ ಸಂಕ್ರಾಂತಿಯ ಹಬ್ಬದ ಹಿನ್ನೆಲೆಯಲ್ಲಿ ಜನರಿಂದ ತುಂಬಿ ತುಳುಕಿತ್ತು. ಶಾರದಾಂಬೆಯ ದರ್ಶನ ಪಡೆಯೋದಿಕ್ಕೆ ಸಾಕಷ್ಟು ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋದಿಕ್ಕೆ ಪ್ರಯತ್ನ ಮಾಡಿದಂತಹ ವೃದ್ಧನ ಮೇಲೆ ಈ ರೀತಿಯಾದಂತಹ ಒಂದು ದರ್ಪವನ್ನ ಈಗ ಪೊಲೀಸಪ್ಪನಿಂದ ಈಗ ಬಂದಿರತಕ್ಕಂಥದ್ದು. ಸದ್ಯ ಏನು ದರನೆ ಎಳ್ಕೊಂಡ್ಬಂದು ಬಿಟ್ಟಂತ ಸಂದರ್ಭದಲ್ಲಿ ಒಂದ್ ರೀತಿ ವೃದ್ಧ ಕೂಡ ಕಂಗಾಲಾಗಿ ಹೋಗ್ತಾನೆ. ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಅವನಿಗೆ ದಿಕ್ಕು ತೋಚೋದಿಲ್ಲ. ಸದ್ಯ ಈ ಒಂದು ದೃಶ್ಯಾವಳಿ ಈಗ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಸಖತ್ ವೈರಲ್ ಆಗಿದ್ದು ಪೇದೆಗೆ ಜನರಿಂದ ಸಖತ್ ಫುಲ್ ಕ್ಲಾಸ್ ತಗೋತಾ ಇದ್ದಾರೆ. ಆನಂದ್, ಓಕೆ, ಧನ್ಯವಾದ ದೀಪಕ್ ಮಾಹಿತಿಗಾಗಿ.